ಎಲ್ಲಾ ಕಡೆ ಇರ್ತಕ್ಕಂಥ ಪ್ರಕೃತಿನೇ ದೇವರು. ಆ ಪ್ರಕೃತಿ ಕೊಟ್ಟಿರ್ತಕ್ಕಂತಹದ್ದನ್ನ ಇಟ್ಕೊಂಡು ಸುಂದರಗೊಳಿಸ್ತಕ್ಕಂತಹದ್ದೇ ಮನುಷ್ಯ ಜೀವನದ ಅದ್ಭುತವಾಗಿರ್ತಕ್ಕಂತಹ ವಿಚಾರ ಅನ್ನೋದನ್ನ ಶಿವಯೋಗಿಗಳವರಿಗೆ ಇಡೀ ಚರಿತ್ರೆ ಒಳಗೆ ನೀವೆಲ್ಲ ನೋಡಿದ್ರೆ ಶಿವಯೋಗಿಗಳವರಿಗೆ ಕನಕದ ಆಸೆ ಇದ್ದಿದ್ದಿಲ್ಲ, ಹಣದ ಆಸೆ ಇದ್ದಿದ್ದಿಲ್ಲ, ಮಠದ ಆಸೆ ಇದ್ದಿದ್ದಿಲ್ಲ, ಯಾವುದರ ಆಸೆನೂ ಇದ್ದಿದ್ದಿಲ್ಲ. ಮತ್ ಯಾಕೆ ಹಿಂಗ್ 80 ವರ್ಷ ಬದುಕಿದ್ರು ಅಂತಂದ್ರ 80-85 ವರ್ಷ ಅವ್ರಿನ್ನೂ ನಾವು ಸ್ವಲ್ಪ ಸಂಕ್ಷಿಪ್ತ ಮುಗಿಸ್ ಅಂತ ಹೇಳಿದ್ವಿ ನಾವು. ಅವ್ರಿಗಿನ್ನ ಚೆನ್ನಾಗಿ ಹೇಳ್ತಿದ್ರು. ಶಿವಯೋಗಿಗಳವ್ರ ಕೊನೆಗೆ ಲಿಂಗ ಗೊತ್ತಾಕಿದ್ದಿಲ್ಲ ಅಂತ ಅವ್ರಿಗೆ. ಹಿಂಗ್ ಕುತ್ಕೊಂಡ್ ಮಾಡೋರಂತ ಕೈಯಾಗ ಲಿಂಗನೇ ಇರ್ತಿದ್ದಿಲ್ಲ ಅಂತ, ಲಿಂಗ ಪೂಜೆ ಮಾಡ್ಕೊಂತ ಕುತ್ಕೊಂಡ್ ಬಿಡ್ತಿದ್ರಂತ ಯಾವಾಗ್ಲೂ. ಅಷ್ಟು ಶಿವಯೋಗಿಗಳವರು ಲಿಂಗ ಪೂಜೆದೊಳಗೆ ಮಗ್ನರಾಗ್ತಾರ ಅಂತಕ್ಕಂಥ. ಕೊನೆಗೆ ಲಿಂಗದೊಳಗ ಆಗ್ಬೇಕಾದಾಗ ಒಮ್ಮೆ ಒಳಗ ಲಿಂಗ ಇರ್ತಿದ್ದಂತ ಕೈ ಹಿಂಗ್ ಹಿಡ್ಕೊಂಡು ಜಪ ಮಾಡ್ಕೊಂಡು ಕುತ್ಕೊಂಡ್ ಬಿಡ್ತಿದ್ರಂತ. ಲಿಂಗವೇ ತಾವಾಗಿರ್ತಕ್ಕಂತಹ ಯೋಗಿಗಳಾಗಿ ಅವರು ನಮ್ಮ ಕಣ್ಮುಂದೆ ಈಗ ಒಂದೂವರೆ ಶತಮಾನಗಳ ಹಿಂದೆ ಈ ಭೂಮಿ ಮೇಲೆ ಅವತರಿಸಿದ್ರು ಅಂತಕ್ಕಂಥದ್ದು ಬಹಳಷ್ಟು ಅಮೋಘವಾಗಿರ್ತಕ್ಕಂತಹ ವಿಚಾರ. ಅಂತಹ ಶಿವಯೋಗಿಯ ಚರಿತ್ರೆಯನ್ನ ನೀವೆಲ್ಲ ಈ ವರ್ಷ ನಮ್ಮ ಮರಿಕೊಟ್ಟೂರು ದೇಶಿಕರು ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಮ ಶ್ರೀಧರಗಡ್ಡಿ ಜನ ಎಲ್ಲರೂ ಬರ್ತಾರ. ಈ ಮಠಕ್ಕ ಎಲ್ಲಾ ಸುತ್ತಮುತ್ತಲ ಹಳ್ಳಿ ಜನ ಬರ್ಬೇಕನ್ನೋ ಒಂದು ಅಪೇಕ್ಷೆಯಿಂದ ಅವರೇ ಸ್ವತಃ ಈ ಗ್ರಾಮದ ಹಿರಿಯರನ್ನ ಕರ್ಕೊಂಡು, ನಮ್ಮ ಈಶ್ವರಯ್ಯನಾರ ಇನ್ನೊಂದು 5-6 ಜನ ಹಿರಿಯರನ್ನ ಕರ್ಕೊಂಡು ಹಳ್ಳಿಗೆಲ್ಲ ಪ್ರವಚನ ಮಾಡಿದ್ರು. ಅವ್ರಿಗೆಲ್ಲ ಆಮಂತ್ರಣ ಕೊಟ್ಟ ಮೇಲೆ ಇವತ್ತು ನೀವೆಲ್ಲಾ ಸುತ್ತಲೂ ಹಳ್ಳಿ ಜನ ಬಂದಿರ್ತಕ್ಕಂಥದ್ದು ನೋಡಿ ನಮ್ಗ ಬಹಳ ಖುಷಿ ಆಯಿತು. ನಿಜವಾಗ್ಲೂ ಇದೊಂದು ಬಹಳಷ್ಟು ಒಳ್ಳೆ ಬೆಳವಣಿಗೆ ಮಠದ ಅಭಿವೃದ್ಧಿ ಒಳಗ ಅಂತಕ್ಕಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಬಹಳ ಮಂದಿಗೆ ಕೊಟ್ರು ಸ್ವಾಮಿ ಮಠದ ಬಗ್ಗೆನೂ ಗೊತ್ತಿರೋದಿಲ್ಲ. ಕೊಟ್ರು ಸ್ವಾಮಿ ಮಠ ಅಂದ್ರೆ ಸುಮ್ಮನೆ ಒಂದು ಮಠ ಅಂತ ನೀವು ತಿಳ್ಕೊಂಡಿರ್ಬೋದು. ಕೊಟ್ಟೂರು ಸ್ವಾಮಿ ಮಠನೂ ಸಹ 1517 ಫಸ್ಟ್ ಬಳ್ಳಾರಿ ಒಳಗ ಈ ಮಠ ಸ್ಥಾಪನೆಗೊಳ್ಳುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು. ಈ ಮಠದ ಪ್ರಭಾವ ಎಷ್ಟಿತ್ತು ಅಂದ್ರೆ ಇನ್ನೊಂದು ಗುರು ಪರಂಪರೆ ಅಂತ ಒಂದು ಪುಸ್ತಕ ಅದು. ನಮ್ಮ ಮಠದ ರಾಜ ಮಹಾರಾಜರುಗಳು ಏನು ನಮ್ಗೆ ಬರೆದು ಕೊಟ್ಟಾರಲ್ಲ ಅದನ್ನ ಅಜ್ಜಾರೆಲ್ಲ ಪ್ರಿಂಟ್ ಮಾಡಿಸಿ ಒಂದು ಪುಸ್ತಕ ಮಾಡಿಸಿದ್ರು. ನಮ್ಮ ಮಠದೊಳಗೆ ಇರ್ತಕ್ಕಂಥ ದಾನ ಪತ್ರಗಳು, ತಾಡೋಲೆಗಳು, ಆಮೇಲೆ ತಾಮ್ರ ಪತ್ರಗಳೊಳಗೆ ಬರೆದು ಕೊಟ್ಟಿರ್ತಕ್ಕಂಥದ್ದನ್ನ ಎಷ್ಟು ಲಿಂಕ್ ಇತ್ತಂತಂದ್ರೆ ಈ ಮಠದ ಸ್ವಾಮಿಗಳಿಗೆ ನೀವು ಬೀದರಿಂದ ಹಿಡ್ಕೊಂಡು ಮೈಸೂರು ತನಕನು ಎಲ್ಲರೂ ಬಂದು ಅಜ್ಜವ್ರಿಗೆ ದಾನ ಪತ್ರ ಕೊಡ್ಬೇಕಾದಾಗ ಸೈನ್ ಹಾಕ್ತಾರ ಅಂದ್ರೆ ಎಷ್ಟು ಪ್ರಭಾವ ಇತ್ತು ಈ ಮಠದ ಪ್ರಭಾವ ಅಂತ ವಿಚಾರ ಮಾಡಿ. ಎಲ್ಲಿಂದ ಹಿಡ್ಕೊಂಡು ಬೀದರ್ನಿಂದ ಹಿಡ್ಕೊಂಡು ಮೈಸೂರು ತನಕನು ಅಲ್ಲಿಂದ ಬೆಂಗಳೂರು ಎಲ್ಲಾ ಕಡೆಯಿಂದ ಜನ ಬಂದು ಬಹುಮಾನ ಪತ್ರಗಳಿಗೆ, ದಾನ ಪತ್ರಗಳಿಗೆ ಸಹಿ ಮಾಡಿ ಕೊಡ್ತಾರ. ಈ ಮಠ ಬಳ್ಳಾರಿ ಒಳಗೆ ಪ್ರಾರಂಭಗೊಂಡ ಮೇಲೆ ಸುಮಾರು 770 ಶಾಖಾ ಮಠಗಳನ್ನ ಈ ಮಠ ಹೊಂದುತ್ತೆ. ಈಗ ನೀವು ಬಳ್ಳಾರಿಯಿಂದ ಹಿಡ್ಕೊಂಡು ಹಿಂಗ್ ಸೀದಾ ಆದೋನಿ ತನಕ ಎಷ್ಟು ಹಳ್ಳಿ ಬರ್ತವೆ, ಎಲ್ಲಾ ಹಳ್ಳಿಯಾಗೂ ನಮ್ಮ ಮಠಗಳಿದ್ವು. ನಿಮ್ಗೆ ಬರ್ತೇವೆ ಆ ಮಠಗಳು ಇರ್ಲಿಕ್ಕೆ ಇಲ್ಲಿ ಮನೆಗಳಾಗಿರ್ಬೋದು. ಎಲ್ಲಾ ಹಳ್ಳಿಯಾಗೂ ನಮ್ಮ ಮಠಗಳು ಅದಾವು. ಎಲ್ಲಾ ಹಳ್ಳಿಯಾಗೂ ಕೊಟ್ಟರು ಮಠದ ಜಮೀನು ಸುಮಾರು 67,000 ಎಕರೆ ಜಮೀನು ಈ ಮಠಕ್ಕೆ ದಾನವಾಗಿ ರಾಜ ಮಹಾರಾಜರು ಕೊಡ್ತಾರೆ. ಈ ಗುರುಗಳು ಹೆಂಗಿದ್ರು ಅಂತಂದ್ರ ಬಳ್ಳಾರಿ ಕಟ್ಟಬೇಕಾದಾಗ ಇದಕ್ಕೆ ಬಳ್ಳಾರಿ ನಗರ ಐತಲ್ಲ, ಈಗೆಲ್ಲ ನೀವೆಲ್ಲ ಆ ಕೋಟೆ ನೋಡ್ತಿರೋ, ನೀವೆಲ್ಲ ಬಳ್ಳಾರಿ ಗುಡ್ಡದ ಮೇಲೆ ಕೋಟೆ ಐತಲ್ಲ, ಆ ಕೋಟೆ ಕಟ್ಟಬೇಕಾದಾಗ ಈ ಮಠದ ಗುರುಗಳ ಮಾರ್ಗದರ್ಶನ ಮಾಡಿದ್ದಾರೆ. ಆ ಕೋಟೆ ಡೆವಲಪ್ಮೆಂಟ್ ಮಾಡಿದ ಬಾಲದ ಹನುಮಂತ ನಾಯಕ ಅಂತಕ್ಕಂಥವ್ನು ಕೋಟೆ ಡೆವಲಪ್ಮೆಂಟ್ ಮಾಡಿದ್ದಾನೆ. ಆ ಡೆವಲಪ್ಮೆಂಟ್ ಮಾಡ್ಬೇಕಾದಾಗ ಕಪಿಲ ಚನ್ನಬಸವ ಸ್ವಾಮಿಗಳು ಈ ಮಠದ 3 ಗುರುಗಳ ಅದಕ್ಕೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರ. ಅವ್ವಂಬಾವಿಗಳನ್ನ ಕಟ್ಟಬೇಕಾದಾಗ ಆಶೀರ್ವಾದಗಳನ್ನ ಮಾಡ್ತಾರ. ಕೋಟೆಯನ್ನ ಕಟ್ಟಬೇಕಾದಾಗ, ಕುರುಗೋಡೊಳಗೆ ಕಟ್ಟಬೇಕಾದಾಗ ಬಹಳಷ್ಟು ಕಡೆಗಳಲ್ಲೆಲ್ಲ ಪೂಜ್ಯ ಕೊಟ್ಟೂರು ಸ್ವಾಮಿಗಳವರು, ಚನ್ನಬಸವ ಮಹಾಸ್ವಾಮಿಗಳು, ಮರಿಮಾತ್ ಮಹಾಸ್ವಾಮಿಗಳು, ಮರಿಕೊಟ್ಟೂರು ಸ್ವಾಮಿಗಳವರು, ನಿರಂಜನ ಪ್ರಭು ಸ್ವಾಮಿಗಳು, ಸಿದ್ಧಲಿಂಗ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು, ಏನೆಲ್ಲರಿಗೆ ಹೆಸರಿಟ್ಟಾರಲ್ಲ ಈ ಹೆಸರಿನ ಬೇರೆ ಬೇರೆ ಸ್ವಾಮಿಗಳವರೆಲ್ಲ ಈ ಮಠಕ್ಕೆ ಆಗ್ತಾರ. ಸುಮಾರು 19 ಜನ ನಮ್ಮ ಗುರುಗಳು ನೀಡೋದು. ಅವರೆಲ್ಲರೂ ಈ ಭಾಗದೊಳಗೆ ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತಕ್ಕಂತಹ ದೊಡ್ಡ ಇತಿಹಾಸ. ಪ್ರಾರಂಭದ ಒಂದು 300 ವರ್ಷಗಳ ಕಾಲ ಅತಿ ಅದ್ದೂರಿಯಾಗಿ ಎಷ್ಟಂತಂದ್ರ ಈ ಮಠದ ಜೊತೆಗೆ ಮಠದಯ್ಯಗಳು ಅಂತ ಮತ್ತೆ 1000 ಜನ ಅವರೆಲ್ಲರೂ ಈ ಮಠದ ಅದ್ದವ್ರು ಏನ್ ಅರ್ಪಣೆ ಮಾಡ್ತಾರೆ ಅದನ್ನೆಲ್ಲ ಹಳ್ಳಿಗಳಿಗೆ ತಿಳಿಸ್ತಕ್ಕಂಥದ್ದು, ಧರ್ಮ ತತ್ವಗಳನ್ನ ಬೋಧಿಸ್ತಕ್ಕಂಥ ಕೆಲಸಗಳನ್ನೆಲ್ಲ ಒಂದು ಸರ್ಕಾರ ಹೆಂಗಿರ್ತೈತಲ್ಲ ಆ ಟೈಪ್ ಕೆಲಸ ಮಾಡಿರ್ತಕ್ಕಂಥದ್ದನ್ನ ನಾವು ಮಠದ ಇತಿಹಾಸದೊಳಗೆ ಕಾಣ್ತೀವಿ. ಒಂದು 100-150 ವರ್ಷಗಳ ಕಾಲ ಹಲವಾರು ಏಳು ಬೀಳುಗಳನ್ನ ಕಂಡು ಪೂಜ್ಯ ನಮ್ಮ ಗುರುಗಳವರ ಕಾಲದೊಳಗೆ ಮತ್ತೆ ಈ ಮಠ ಅಷ್ಟೇ ಉನ್ನತ ಸ್ಥಿತಿಗೆ ಬೆಳೀತಾ ಇರ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಅನ್ನೋದು ಅಷ್ಟೇ ಸತ್ಯ. ಈಗ ಕೊಟ್ಟೂರು ಸ್ವಾಮಿಗಳು ಬಹಳ ದೊಡ್ಡ ತಪಸ್ವಿಗಳು. ಇಲ್ಲೇ ಸಿದ್ಧಿಗೇರಿ ಒಳಗೆ ಕೆಂಚಮ್ಮ ಅಂತ ಬೇಕು ಹೆಣ್ಮಗಳಿಂದ ಆಕೆಗೆ ಅನುಗ್ರಹ ಮಾಡಿ ಅವಳಿಗೆ ಸರಿಯಾಗಿ ಧರ್ಮ ಬೋಧನೆ ಮಾಡಿ ಕುರುಗೋಡು ನೀಲಮ್ಮ ಅಂತ ಆಕೆಗೆ ಪ್ರಸಿದ್ಧಿ ಮಾಡ್ತಾರೆ. ಅದು ಇದರ ಮಠದ ಕೊಟ್ಟೂರು ಸ್ವಾಮಿಗಳು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದವ್ರ ಆಶೀರ್ವಾದದಿಂದ ಕುರುಗೋಡು ನೀಲಮ್ಮ ಅಂತ ಹೇಳ್ತಿರಲ್ಲ, ಆ ನೀಲಮ್ಮನ್ ತಯಾರು ಮಾಡಿದವ್ರೆ ಕೊಟ್ಟೂರು ಸ್ವಾಮಿಗಳು. ಆಕೆಗೆ ದೀಕ್ಷಾ ಕೊಟ್ಟರು, ಆಕೆ ಶಿವಪೂಜೆ ಮಾಡಕ್ ಕಲಿಸಿ, ಜಪ ಮಾಡಕ್ ಕಲಿಸಿ, ತಪಸ್ ಮಾಡಕ್ ಕಲಿಸಿರ್ತಕ್ಕಂಥವ್ರು ಇದಕ್ಕೆ ಕೊಟ್ಟೂರು ಸ್ವಾಮಿಗಳವರು ಅನ್ನೋದನ್ನ
ತಾವೆಲ್ಲ ಮನಸ್ಸಿನೊಳಗೆ ಇಟ್ಕೊಳ್ರಿ. ಹೀಗೆಲ್ಲ ಈ ಭಾಗದ ಅಭಿವೃದ್ಧಿ ಒಳಗ ಹೀಗೆಲ್ಲ ರಾಜಕೀಯ ಬೇರೆ ಬೇರೆ ವಾತಾವರಣಗಳಿಂದ ಕಲುಷಿತಗೊಂಡಿರ್ಬೋದು. ಆದ್ರ 100-150 ವರ್ಷಗಳ ಹಿಂದ ಈ ಮಠ ಮಾಡಿರ್ತಕ್ಕಂಥ ಸೇವೆ ಸಣ್ಣದಲ್ಲ. ಈಗೇನ್ ಬಳ್ಳಾರಿ ಒಳಗ ವೀರಶ ವಿದ್ಯಾವರ್ಧಕ ಸಂಘ ಐತಲ್ಲ, ಆ ಸಂಘಕ್ಕ ಈ ಮಠದಿಂದ 464 ಎಕರೆ ಜಮೀನ್ ದಾನವಾಗಿ ಕೊಡ್ತಾರೆ. ಎದು ಕೊಟ್ಟರು? ಬಳ್ಳಾರಿ ಮಂದಿ ಶಾಣರಾಗಿ ವಿದ್ಯಾವಂತರಾಗ್ಲಿ ಅಂತಂದು ಈ ಮಠದ ಭೂಮಿಯನ್ನ 464 ಎಕರೆ ಲೆಕ್ಕ ಹಾಕ್ರಿ ನೀವು. 464 ಎಕರೆ ಎಷ್ಟು ದೊಡ್ಡದು. ಈಗಲೂ ನಮ್ಮಲ್ಲಿ ದಾನ ಪತ್ರ ಐತೆ, ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ 1964 ಹೀಗೆಲ್ಲ ಈ ಮಠದಿಂದ ಹಲವಾರು ದಾನದ ಕೆಲಸಗಳು, ಧಾರ್ಮಿಕ ಶೈಕ್ಷಣಿಕ ಕೆಲಸಗಳೊಳಗ ಶ್ರೀಮಠ ದೊಡ್ಡದಾಗಿರ್ತಕ್ಕಂತಹ ಇದನ್ನ ಗೆಜೆಟ್ ಒಳಗೂ ಬ್ರಿಟಿಷರ್ ಗೆಜೆಟ್ ಒಳಗೂ ಬರೀತಾರ. ಅದನ್ನ ಈಗ ಕೊಟ್ಟರು, ಆಮೇಲೆ ಇಂಡಿಯನ್ ಗೌರ್ಮೆಂಟ್ ಗೆಜೆಟ್ ಒಳಗ ಈಗ ಸದ್ಯಕ್ಕೆ ಕೊಟ್ಟರು ಸ್ವಾಮಿ ಮಠ ಕೊಟ್ಟರು ಅಂತಕ್ಕಂಥದ್ದನ್ನ ಬರೆದಿರ್ತಕ್ಕಂಥ ದಾಖಲೆಗಳನ್ನೆಲ್ಲ ನಾವು ನೋಡ್ತೇವೆ. ಹೀಗೆ ಈ ಮಠ ದೊಡ್ಡದಾಗಿರ್ತಕ್ಕಂತಹ ಸೇವೆಯನ್ನ ಈ ಭಾಗದೊಳಗ ಮಾಡಿದೆ. ಇಲ್ಲಿ ನಮ್ಮ ಗುರುಗಳು ಈ ಭಾಗದ ಮಠಗಳನ್ನೆಲ್ಲ ಸುಮಾರು 50 ವರ್ಷಗಳ ಕಾಲ ಅಭಿವೃದ್ಧಿ ಮಾಡಿ ನಮಗೆಲ್ಲ ಈ ಮಠಗಳ ಜವಾಬ್ದಾರಿ ಕೊಟ್ಟರು. ಈಗಲೂ ನಮ್ಮ ಮನಸ್ಸಿನೊಳಗದ ನಮ್ಮ ಗುರುಗಳ ಮುಂದೆ ನಿಂತ್ಕೊಂಡು ಎಲ್ಲ ನಡೆಸ್ತಾರ ಅಂತಕ್ಕಂಥ ಭಾವನೆ ನಾನು ಈ ಮಠಕ್ಕಾದಾಗ 29 ವರ್ಷ, ಇವರೆಲ್ಲರೂ ನನ್ಗಿಂತ 2 ವರ್ಷ 3 ವರ್ಷ ಸಣ್ಣವರದ. ನಮಗೀಗ 5 ವರ್ಷ ಈ ಮಠಕ್ಕಾದಾಗ ಈ ಮಠಗಳು, ಹಾಲ್ಕೇರಿ ಮಠಗಳು, ಇದಕ್ಕಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಇದಕ್ಕಿರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರು, ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ, ನಮ್ಗೆ ಅವ್ರನ್ನ ಹೆಂಗ್ ಮಾತಾಡ್ಸ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಈ ಮಠಕ್ಕೆ 2017 ಒಳಗೆ ಬಂದಾಗ ಹಿಂಗ ಒಳಗೆ ಹಿಂಗ್ ಕೈ ಹಾಕೊಂಡು ಹಿಂಗ್ ಕೇಳಿಕೊಂಡು ಕುತ್ಕೊಂಡ್ವಿ ಅಂದ್ರೆ ಪುರಾಣ ಗೀತಗಳು ಹಂಗ ಕುತ್ಕೊಂಡಿದ್ದೇನೆ. ಅದು ಜಗದ್ಗುರು ಸಂಗಮಬಸವ ಮಹಾಶಿವಯೋಗಿಯವರ ಆಶೀರ್ವಾದ ಅನ್ನುವಂಥದ್ದನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾ, ನಾವು ಯಾರು ಸಹಿತ ಹಾನಗಲ್ಲ ಕುಮಾರ ಮಹಾಶಿವಯೋಗಿಯವರನ್ನ ನೋಡಿಲ್ಲ. ಆದ್ರೆ ಅವರು ಯಾವ ರೀತಿಯಾಗಿ ಇದ್ರು ಅನ್ನೋದಕ್ಕಾಗಿ ಪ್ರತ್ಯಕ್ಷವಾಗಿ ಬದುಕಿ ತೋರಿಸಿದಂತವರು ಜಗದ್ಗುರು ಲಿಂಗಕ್ಕೆ ಸಂಗಮಬಸವ ಮಹಾಶಿವಯೋಗಿಗಳು ಅನ್ನುವಂಥದ್ದನ್ನು ಈ ಶಿವಪುಣ್ಯದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ, ಅಂತಹ ಪೂಜ್ಯ ಗುರುಗಳವರ ಪ್ರತಿರೂಪ ಎಂಬಂತೆ ನಮಗೆ ಎಲ್ಲರಿಗೂ ಸಹಿತ ಆ ಗುರುಗಳ ಮಾರ್ಗದರ್ಶನವನ್ನು ನೀಡುತ್ತಾ ಅದೇ ಪರಂಪರೆಯನ್ನ ಮುನ್ನಡೆಸುತ್ತಾ ಬಂದಿರುವಂತವರು ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು. ಅಂತಹ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಸಹಿತ ಮುಂದೆ ಸಾಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಸೂರ್ಯ ನ್ಯೂಸ್ಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು.